ತತ್ವಜ್ಞಾನಿ, ಸಂಗೀತ ಶಾಸ್ತ್ರಜ್ಞ, ಉದಾರ ಹೃದಯಿ, ದಾನ ಚಿಂತಾಮಣಿ, ಲೋಕೋಪಕಾರಿ, ರಾಜಕೀಯ ಚಿಂತಕ. ಈ ಎಲ್ಲ ಬಿರುದಾವಳಿಗಳು ಒಬ್ಬ ವ್ಯಕ್ತಿಗೆ ಸಲ್ಲಿದ್ವು. ಅವು ಯಾರಪ್ಪ ಅಂತ ಹೇಳಿದ್ರೆ 1940ರಿಂದ 1950ರವರೆಗೆ ಮೈಸೂರು ಸಂಸ್ಥಾನವಾದ ರಾಜ್ಯಭಾರ ನಡೆಸಿದಂತಹ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ. ತಮಗೆಲ್ಲ ಗೊತ್ತು, ಇವರು ಮೈಸೂರಿನ 25ನೇ ಮಹಾರಾಜರು ಮತ್ತು ಆಡಳಿತ ನಡೆಸಿದಂತಹ ಕಟ್ಟಕಡೆಯ ಮಹಾರಾಜರು ಅಂಥೇಳಿ. ಇವತ್ತಿಗೂ ತಾವು ಮೈಸೂರು, ಮಂಡ್ಯ, ಒಟ್ಟು ಹಳೆ ಮೈಸೂರು ಸಂಸ್ಥಾನದಲ್ಲಿ ಯಾರದೇ ಮನೆಗೆ ಹೋದ್ರೂ, ಹಳಬ್ರ ಮನೆಗೆ ಹೋದರೆ ಅವ್ರ ಮನೇಲಿ ಜಯಚಾಮರಾಜೇಂದ್ರ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಸರ್ ಎಂ ವಿಶ್ವೇಶ್ವರಯ್ಯ ಇವರ ಫೋಟೋಗಳಿರುತ್ತವೆ. ಜಯಚಾಮರಾಜೇಂದ್ರ ಒಡೆಯರ್ನ ಎಲ್ಲರೂ ರಾಜ, ಪ್ರತ್ಯಕ್ಷ ದೇವತಾ, ಹೌದು, ಅದು ಅವರ ಅಂಕಲ್ ಅಥವಾ ದೊಡ್ಡಪ್ಪ ಆಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಫಸ್ಟ್ ಸಲ್ಲುತ್ತೆ. ಅದರ ನಂತರ ಯುವರಾಜರಾಗಿದ್ದರು ಆವಾಗ, ಅವರ ಕಾಲದಲ್ಲಿ. ತದನಂತರ ಕೊನೆಯ ಮಹಾರಾಜರಾಗಿ ಆಳ್ವಿಕೆ ನಡೆಸಿದಂತಹ ಜಯಚಾಮರಾಜ ಒಡೆಯರ್ ಅವರಿಗೂ ಅಷ್ಟೇ. ತಾವೆಲ್ಲ ನೋಡಿರ್ತೀರಿ ಅವರದೊಂದು ಕೂಲಿಂಗ್ ಗ್ಲಾಸ್ ಹಾಕಿರೋ ಭಾಳ ಧೀಮಂತ ಮಹಾರಾಜನ ಒಂದು ಫೋಟೋಗ್ರಾಫ್ನ ಈ ಬೆಂಗಳೂರು ಮೈಸೂರುಗಳಲ್ಲಂತೂ ಆಟೋಗಳ ಹಿಂಭಾಗದಲ್ಲಿ ಬಹಳಷ್ಟು ಮಂದಿ ಹಾಕ್ಕೊಂಡಿದ್ರು. ಈ ಧೀಮಂತ ಮಹಾರಾಜ ಮೈಸೂರು ಮಹಾರಾಜರಿಗೂ ಮತ್ತು ಕಲ್ಯಾಣ ಚಾಲುಕ್ಯ ಅರಸರ ನೆಲವೀಡಾಗಿದ್ದಂತಹ ಲಕ್ಕುಂಡಿಗೂ ಏನಾದರೂ ಸಂಬಂಧ ಇದೆ ಅಂತ ತಾವು ಯಾವಾಗಲಾರು ಊಹಿಸೋಕೆ ಸಾಧ್ಯನಾ? ನಿಮಗೆ ಗೊತ್ತಿಲ್ಲ, ಮೈಸೂರು ಮಹಾರಾಜರು ಸ್ವತಃ ಲಕ್ಕುಂಡಿಯ ವೈಭವವನ್ನು ಕೇಳಿ ತಿಳಿದು ಕುತೂಹಲ ತಾಳಲಾರದೆ, ಅದರಲ್ಲೂ ಕಾಶಿ ವಿಶ್ವೇಶ್ವರ ದೇವಾಲಯದ ಚಿತ್ರಗಳನ್ನು ನೋಡಿ, ಆ ದೇವಾಲಯದ ಶಿಲ್ಪಕಲಾ ವೈಭವವನ್ನು ನೋಡಿ ಬಹಳ ತಲ್ಲೀನರಾಗಿ ನಾನು ಇದನ್ನು ಹೋಗಲೇಬೇಕು, ನೋಡಲೇಬೇಕು ಅಂತ ಹೇಳಿ ಖುದ್ದು ಲಕ್ಕುಂಡಿಗೆ ಪಾದ ಬೆಳೆಸಿದ್ರು. ಇದು ತಮಗೆ ಗೊತ್ತಿರಲಿಕ್ಕಿಲ್ಲ. ನಾನು ಈ ಹಿಂದೆ ಕಳೆದ ಒಂದು ಸಂಚಿಕೆಯಲ್ಲೇ ಹೇಳಿದ್ದೆ, ಏನಪ್ಪ ಅಂತ ಹೇಳಿದ್ರೆ, ನಾನು ದತ್ತಾತ್ರೇಯ ಕೃಷ್ಣ ಹೆಬಸೂರು ಮಾಸ್ತರು ಹೇಗೆ ಲಕ್ಕುಂಡಿಯನ್ನು ಅದರಲ್ಲಿರೋ ಆ ನೆಲದಲ್ಲಿರುವಂತಹ ಇತಿಹಾಸವನ್ನು ಹೇಗೆ ಪ್ರಚುರಪಡಿಸೋ ಸಲುವಾಗಿ ತಮ್ಮ ಜೀವನವನ್ನೇ ಅವರು ಮುಡಿಪಾಗಿಟ್ಬಿಟ್ರು. ಕಡೆಯುಸಿರವರೆಗೂ ಲಕ್ಕುಂಡಿಯನ್ನೇ ಅವರು ಉಸಿರಾಡಿದ್ರು. ಲಕ್ಕುಂಡಿಯ ಇತಿಹಾಸ, ಲಕ್ಕುಂಡಿಯಲ್ಲಿ ಹುದುಗಿರುವಂತಹ, ಲಕ್ಕುಂಡಿಯ ಮಣ್ಣಿನಲ್ಲಿ ಹುದುಗಿರುವಂತಹ ಪ್ರಾಚ್ಯ ಇತಿಹಾಸದ ಪಳೆಯುಳಿಕೆಗಳು, ಇವುಗಳನ್ನೆಲ್ಲ ಅವರು ಬಹಳ ಮೇಲೆ ಅಂದರೆ ಪ್ರತಿಯೊಬ್ಬರಿಗೂ ಪ್ರಚುರಪಡಿಸೋ ಸಲುವಾಗಿ ಎಷ್ಟು ಕಷ್ಟಪಟ್ಟರು. ಈ ದೆಹಲಿ ಇಂದಿರಾ ಗಾಂಧಿವರೆಗೂ ಅವರು ತಲುಪಿದ್ರು ಅಂತ ಹೇಳಿಬಿಟ್ಟು. ಸೊ ಇದರ ಒಂದು ವಿವರವನ್ನು ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೆ. ಈ ಸಂಚಿಕೆಯಲ್ಲಿ ಅವರು ಮೈಸೂರು ಮಹಾರಾಜರನ್ನ ಲಕ್ಕುಂಡಿಗೆ ಹ್ಯಾಕೆ ಕರ್ಕೊಂಡು ಹೋದರು ಅಂಥೇಳಿ. ಹೆಬಸೂರು ಮಾಸ್ಟರ ಸಾಹಸಗಳು ಒಂದಲ್ಲ ಎರಡಲ್ಲ, ಇಂತಹ ಸಾಕಷ್ಟು ಸಾಹಸಗಳನ್ನು ಅವ್ರು ಮಾಡಿದ್ದಾರೆ. ಅವರು ಈ ಎಲ್ಲ ಸಾಹಸ ಮಾಡಿದ್ದು ಲಕ್ಕುಂಡಿಯ ಚರಿತ್ರೆಯನ್ನು ಅಜರಾಮರಗೊಳಿಸಬೇಕು, ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆಗೊಳಿಸಬೇಕು, ಇವರಿಗೆ ಇತಿಹಾಸ ಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಹೆಬಸೂರು ಮಾಸ್ಟರ್ ಮಾಡಿದ್ದು. ನಾನು ಅದಕ್ಕೆ ಸಂಬಂಧಿಸಿದಂತಂದರೆ ಮೈಸೂರು ಮಹಾರಾಜರು ಮತ್ತು ಹೆಬಸೂರು ಮಾಸ್ಟ್ರು ಈ ಒಂದು ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಏನೇನು ಕಲೆ ಹಾಕಿದ್ದೀನಿ ಮಾಹಿತಿಗಳು, ಅದನ್ನೆಲ್ಲ ಇಂದು ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು, 1973ರ ನವೆಂಬರ್ 1 ನಮಗೆಲ್ಲರಿಗೂ ಬಹಳ ಮುಖ್ಯವಾದ ದಿನ ಅಂತ. ಹೌದು, ಅಲ್ಲಿಯವರೆಗೆ ಕರ್ನಾಟಕ ಅಂದರೆ ಮೈಸೂರು ಸಂಸ್ಥಾನ ಕನ್ನಡದ ಭಾಗಗಳೆಲ್ಲ ಏಕೀಕೃತಗೊಂಡಿದ್ರೂ ಹೆಸರು ಮಾತ್ರ ಮೈಸೂರು ರಾಜ್ಯ ಅಂತಲೇ ಇತ್ತು. ಇದನ್ನು ಉತ್ತರ ಕರ್ನಾಟಕದವರು, ವಿಶೇಷವಾಗಿ ಮುಂಬೈ ಮತ್ತು ಹೈದರಾಬಾದ್ ಕರ್ನಾಟಕದವರು ಮೈಸೂರು ರಾಜ್ಯ ಅಂತ ಹೇಳೋದಕ್ಕೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ನಾವೆಲ್ಲರೂ ಕನ್ನಡಿಗರು, ಆದರೆ ನಾವು ಮೈಸೂರು ರಾಜ್ಯಕ್ಕೆ ಒಳಪಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ಆಗ ಕರ್ನಾಟಕ ಅನ್ನೋ ಒಂದು ಪದ ಇಡೀ ರಾಜ್ಯವನ್ನು ಒಗ್ಗೂಡಿಸುತ್ತೆ. ಈ ಕರ್ನಾಟಕ ಅನ್ನುವ ಒಂದು ನಾಮಕರಣ ಆಗಿದ್ದು ನಮ್ಮ ರಾಜ್ಯಕ್ಕೆ ನವೆಂಬರ್ 1, 1973. ಅಂದು ಏನು ನಡೆಯಿತು ಅಂತ ತಮಗೆಲ್ಲ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಬನ್ನಿ, ನಾವು ಈಗ 1973ರ ನವೆಂಬರ್ 1ನೇ ದಿನಕ್ಕೆ ನಾವು ಪರಕಾಯ ಪ್ರವೇಶ ಮಾಡೋಣ.
ಶ್ರೀ ಜಯಚಾಮರಾಜ ಒಡೆಯರವರು ಇತರರ ಸಹಾಯದೊಡನೆ ದೇವಾಲಯ ಮೆಟ್ಟಿಲುಗಳನ್ನು ಹತ್ತಿ ಪಂಪಾಪತಿ ಹಾಗೂ ಭುವನೇಶ್ವರಿ ದರ್ಶನ ಮಾಡಿದರು. ದೇವಾಲಯದ ಸಮಾರಂಭ ಮುಗಿದ ನಂತರ ಶ್ರೀ ಒಡೆಯರವರು ಪಂಚವಟಿಯಲ್ಲಿ ಗಿಡ ನೆಟ್ಟರು. ಕರ್ನಾಟಕ ಕೀರ್ತಿ ಸ್ತಂಭಕ್ಕೆ ಭೂಮಿ ಪೂಜೆ ಮಾಡಿದರು. ಪಂಪಾಪತಿ ದೇವಾಲಯದಿಂದ ಪಂಚವಟಿವರೆಗೆ ಭುವನೇಶ್ವರಿಯನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಪ್ರಾರಂಭದಲ್ಲಿ ಬಾಳಪ್ಪ ಹುಕ್ಕೇರಿ ಅವರಿಂದ ಜ್ಯೋತಿ ಬೆಳಗುತ್ತಿದೆ, ಕರ್ನಾಟಕ ಜ್ಯೋತಿ ಬೆಳಗುತ್ತಿದೆ ಎಂಬ ಗೀತೆಯಾದ ನಂತರ ಶ್ರೀ BS ರಾಮಾಚಾರ್ ಅವರು ಜಯ ಕರ್ನಾಟಕ ಗೀತೆ ಹಾಡಿದರು. ಶ್ರೀ ಒಡೆಯರವರು ಸಮಾರಂಭದಲ್ಲಿ ಭಾಗಿಯಾಗಲು ತಮಗೆ ಸಾಧ್ಯವಾಗಿದ್ದು ತಮ್ಮ ಭಾಗ್ಯ ಎಂದು ಭಾವಿಸಿ, ನಾನು ರಾಜ್ಯಪಾಲನಾಗಿದ್ದಾಗ ಕರ್ನಾಟಕ ಏಕೀಕರಣ ಆಯಿತು, ಆದರೆ ಕಾರಣಾಂತರದಿಂದ ಹೆಸರು ಬದಲಾಗಲಿಲ್ಲ. ಈಗಿನ ಸರ್ಕಾರ ರಾಜ್ಯಕ್ಕೆ ಸಹಜವಾದ ಹೆಸರು ಕೊಟ್ಟಿರುವುದು ಸಂತೋಷದ ವಿಷಯ ಅಂತ ಹೇಳಿದ್ರು. ಮೈಸೂರು ಮತ್ತು ವಿಜಯನಗರ ರಾಜ್ಯಗಳಲ್ಲಿ ರಾಜರು ಮತ್ತು ಪ್ರಜೆಗಳ ನಡುವೆ ಭೇದ ಭಾವ ಇಲ್ಲದೆ ಇಬ್ಬರ ಪ್ರಗತಿಯು ಒಂದೇ ಎಂಬ ಭಾವನೆ ಪರಂಪರೆ ಬೆಳೆದಿದ್ದರಿಂದ ಜನರಿಗೆ ನಮ್ಮ ಮನೆತನದ ಬಗೆಗೆ ಇನ್ನೂ ಅಭಿಮಾನ ಇದೆ ಅಂತ ಹೇಳಿದರು. ಈಗ ರಾಜತ್ವ ಅನ್ನೋದು ಹೊರಟು ಹೋಗಿದೆ, ಸಿಂಹಾಸನ ಹಕ್ಕು ಬಾಧ್ಯತೆಗಳು ಹೊರಟು ಹೋಗಿದೆ. ಆದರೆ ನಿಮ್ಮ ಹೃದಯ ಸಿಂಹಾಸನದಲ್ಲಿ ನನ್ನನ್ನು ಕೂರಿಸಿದ್ದೀರಿ, ಅದಕ್ಕಿಂತ ಹೆಚ್ಚಿನ ಸಿಂಹಾಸನ ಹಕ್ಕು ಬಾಧ್ಯತೆಗಳು ದೊರಕಿದೆ ಎಂದು ಭಾವಿಸುತ್ತೇನೆ ಎಂದು ಹೇಳಿದಾಗ ಇಡೀ ಸಭೆ ಕರತಾಡನ ಮಾಡಿತು. ನವೆಂಬರ್ 1, 1973 ಹಂಪೆಯ ಭುವನೇಶ್ವರಿ ಮುಂದೆ ಜ್ಯೋತಿ ಬೆಳಗಿಸಿ ಕರ್ನಾಟಕ ನಾಮಕರಣ ಮಾಡಿ ನಂದಾದೀಪವನ್ನು ಹೊತ್ತಿಸಿ ತದನಂತರ ಮರುದಿನ ಈ ಒಂದು ಜ್ಯೋತಿಯನ್ನು ಗದುಗಿನ ವೀರನಾರಾಯಣ ದೇವಾಲಯದಲ್ಲಿ ಬೆಳಗಿಸಲಾಯಿತು. ಅಲ್ಲಿ ನಂದಾದೀಪವನ್ನು ಹಚ್ಚಿ ತದನಂತರ ಮಹಾರಾಜರು ಅಂದು ಗದುಗಿನ ಸಮೀಪದ ಹುಲಕೋಟೆಯಲ್ಲಿ ಠಿಕಾಣಿ ಹೂಡಿದರು. ಮರುದಿನ ಗದುಗಿನಲ್ಲಿ ಏನು ನಡೆಯಿತು ಅನ್ನೋದನ್ನ ನಮ್ಮ ಇತಿಹಾಸದ ದಾಖಲೆಗಳ ಪುಟದಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ, ನಾಮಕರಣ ಸ್ಮರಣೆಗಾಗಿ ಗದುಗಿನ ವೀರನಾರಾಯಣನ ಗುಡಿಯಲ್ಲಿ ಹಂಪೆಯಲ್ಲಿ ಹೊತ್ತಿಸಿದ ಕರ್ನಾಟಕ ಜ್ಯೋತಿಯನ್ನು ನಂದಾದೀಪವಾಗಿರಿಸುವಿಕೆ ಹಾಗೂ ಶ್ರೀ ದೇವರಾಜ ಅರಸ್, ಶ್ರೀ ಜಯಚಾಮರಾಜ ಒಡೆಯರಾದಿಯಾಗಿ ಕರ್ನಾಟಕಕ್ಕೆ ದುಡಿದವರಿಗೆ ಸಾಂಕೇತಿಕ ಸನ್ಮಾನ ಸಮಾರಂಭ ನಡೆಯಿತು ಅಂಥೇಳಿ. ಆ ನಂತರ ಏನಾಯಿತು, ಹುಲಕೋಟೆಯಲ್ಲಿ ಒಡೆಯರವರು ಮೊಕ್ಕಾಂ ಹೂಡಿದ್ದಾಗ ಅವರಿಗೆ ಇಲ್ಲಿಗೆ ಸಮೀಪದ ಲಕ್ಕುಂಡಿಯಲ್ಲಿ ಒಂದು ಅಪರೂಪದ ದೇವಾಲಯ ಸಮೂಹವೇ ಇದೆ. ಇವೆಲ್ಲವೂ ಕಲ್ಯಾಣ ಚಾಲುಕ್ಯರ ಕಾಲದ್ದು. ಇಲ್ಲಿ ರಾಷ್ಟ್ರಕೂಟರು, ಗಂಗರಸರು ಇವರೆಲ್ಲರಿಗೂ ಸೇರಿರುವಂಥ ಸಾಕಷ್ಟು ಐತಿಹಾಸಿಕ ಪಳೆಯುಳಿಕೆಗಳಿವೆ. ತಾವು ಇದರ ಬಗ್ಗೆ ಏನಾದರೂ ತಿಳ್ಕೊಳ್ಳುವ ಒಂದು ಅಭಿಪ್ರಾಯ ಇದೆಯೇ ಅಂತ ಹೇಳಿ ಕೇಳಿದಾಗ, ಖಂಡಿತ ತಿಳ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅವರು ಆಸಕ್ತಿ ತೋರಿಸಿದ್ರು, ಯಾರು ಒಡೆಯರ್ ಮಹಾರಾಜರು. ಆಗ ಹೆಬಸೂರ್ ಮಾಸ್ಟರಿಗೆ ತಹಸೀಲ್ದಾರರಿಂದ ಕರೆ ಹೋಗುತ್ತೆ, ಮಾಸ್ತರೇ ತಾವು ಈ ಕೂಡಲೇ ಹೊರಟು ಬನ್ನಿ ಹುಲಕೋಟೆಯ IBಗೆ, ಇಲ್ಲಿ ಮೈಸೂರಿನ ಮಹಾರಾಜರು ಇದ್ದಾರೆ ಅಂತ ಹೇಳಿಬಿಟ್ಟು. ತಾವು ಬರುವಾಗ ತಮ್ಮಲ್ಲಿರುವ ಐತಿಹಾಸಿಕ ವಸ್ತುಗಳ ಸಂಗ್ರಹವನ್ನು ತಗೊಂಡು ಬನ್ನಿ, ಅವರಿಗೆ ತೋರಿಸಬೇಕಾಗಿದೆ ಅಂಥೇಳಿ. ಆಯಿತು ಅಂಥೇಳಿ ಮಾಸ್ತರು ತಮ್ಮ ಪುತ್ರ ಕೃಷ್ಣ ಹೆಬಸೂರು ಅವರನ್ನು ಕರೆದುಕೊಂಡು ಹುಲಕೋಟೆಗೆ ಬರ್ತಾರೆ. ಹುಲಕೋಟೆಯ IBಯಲ್ಲಿ ಮಹಾರಾಜರ ದರ್ಶನ ಆಗುತ್ತೆ. ದರ್ಶನಕ್ಕೆ ಮೊದಲು ಅಂತ ಹೇಳಿದ್ರೆ ಅವರನ್ನು ಒಳಗೆ ಬಿಡುವ ಮೊದಲು ಹೊರಗಡೆ ನಿಲ್ಲಿಸಿ ಅವರಿಗೆ ಮತ್ತು ಮಾಸ್ತರಿಗೆ ಮತ್ತು ಅವರ ಮಗ ಕೃಷ್ಣ ಅವರಿಗೆ 10 ನಿಮಿಷ ಒಂದು ಅವರ ಪ್ರಕಾರ ಅದು ತರಬೇತಿ ಯಾವ ಥರ ಇತ್ತಪ್ಪ ಅಂತ ಹೇಳಿದ್ರೆ, ಅಂದರೆ ಮಹಾರಾಜರ ಮುಂದೆ ಯಾವ ರೀತಿ ನಡ್ಕೋಬೇಕು ಅಂತ ಅನ್ನೋದು ಬಹಳ ಸ್ವಾರಸ್ಯವಾಗಿದೆ. ಇದು ನಾನು ಕೃಷ್ಣ ಹೆಬಸೂರು ಅವರಿಂದ ಕೇಳಿ ತಿಳ್ಕೊಂಡೆ ಹೇಗಿತ್ತು ಅಂಥೇಳಿ. ನೀವು ಈಗ ಮಹಾರಾಜರನ್ನು ಸಂದರ್ಶಕ್ಕೆ ಹೊರಟಿದ್ದೀರಿ, ಸಂದರ್ಶಿಸುವ ಮೊದಲು ಏನೇನು ರೀತಿ ರಿವಾಜುಗಳಿದೆ ಅದನ್ನು ನೀವು ತಿಳ್ಕೊಂಡು ನಂತರ ಒಳಗಡೆ ಹೋಗಬೇಕು ಅಂಥೇಳಿ. ಮಹಾರಾಜರು ಬರ್ತಾರೆ, ನೀವು ಅವರಿಗೆ ತಲೆ ಎತ್ತಿ ನಿಲ್ಲುವ ಹಾಗಿಲ್ಲ, ಅವರ ಮುಂದೆ ತಲೆ ಎತ್ತಿ ನಿಲ್ಲುವ ಹಾಗಿಲ್ಲ, ಸ್ವಲ್ಪ ಬಗ್ಗಿ ನಿಲ್ಲಬೇಕು. ಮತ್ತು ಹಾರ ಹಾಕುವ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಹಾರ ಹಾಕುವಾಗ ಅವರು ತಲೆ ಬಗ್ಗಿಸಬೇಕಾಗುತ್ತೆ, ನೀವು ಹಾರ ಹಾಕೋ ಹಾಗಿಲ್ಲ. ಅದರ ಬದಲು ತಾವು ಅದನ್ನು ಅವರ
ಕೈಗೆ ಅರ್ಪಿಸಬೇಕು ಕೈಗಳಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ 4 ಅಡಿ ಅಂತರನ ಕಾಪಾಡಿಕೊಳ್ಬೇಕು, ಅವರ ಪಕ್ಕದಲ್ಲಿ ಅವರ ಹತ್ತಿರಕ್ಕೆ ಹೋಗಿ ನಿಂತ್ಕೊಳ್ಳೋ ಹಾಗಿಲ್ಲ. ಆಮೇಲೆ ಎದೆ ಸೆಟಿಸಿ ಮಾತಾಡೋ ಹಾಗಿಲ್ಲ, ನಡು ಬಗ್ಗಿಸಿ ನಿಲ್ಲಬೇಕು, ದನಿ ಎತ್ತರಿಸುವ ಹಾಗಿಲ್ಲ, ದನಿ ಎತ್ತಿ ಮಾತನಾಡುವ ಹಾಗಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಮೇಲೆ ಇದೊಂದು 5-10 ನಿಮಿಷ ಈ ಥರದ ಒಂದು ರೀತಿ ರಿವಾಜುಗಳ ಕುರಿತಂತೆ ಅವರಿಗೆ ಮಾಹಿತಿ ನೀಡಲಾಯಿತು. ಆ ನಂತರ ಅಪ್ಪ ಮಗ ಇಬ್ಬರೂ ತಮ್ಮ ಬಳಿ ಇದ್ದಂಥ, ಆವಾಗ ಕೃಷ್ಣ ಹೆಬ್ಸೂರ್ ಅವರು 9ನೇ ತರಗತಿ ವಿದ್ಯಾರ್ಥಿ ಆಗಿರ್ತಾರೆ. ಅವರು ಅಪ್ಪನ ಜೊತೆಗೆ ಆ ಪ್ರಾಚ್ಯ ವಸ್ತುಗಳ ಒಂದು ಗಂಟನ್ನು ಹಿಡ್ಕೊಂಡು ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಾಗ ಮಹಾರಾಜರು ನಮಸ್ಕಾರ ಮಾಡ್ತಾರೆ. ಅವರ ಜೊತೆಗೆ ಅಂದು KH ಪಾಟೀಲ್ರು ಇರ್ತಾರೆ. ಅಂದಿನ ಸರ್ಕಾರದ ಸಚಿವರಾಗಿದ್ದ KH ಪಾಟೀಲ್ರು ಅಲ್ಲೇ ಇರ್ತಾರೆ. ಮತ್ತು ಮಹಾರಾಜರ ಸೆಕ್ರೆಟರಿ ಅವರು ಇರ್ತಾರೆ ಅಲ್ಲಿ. ಆವಾಗ ನಮಸ್ಕಾರ ಆಗುತ್ತೆ. ಅದಾದ ನಂತರ ನಾನು ಶಾಲಾ ಶಿಕ್ಷಕ, ನನಗೆ ಇತಿಹಾಸದಲ್ಲಿ ಬಹಳ ಉತ್ಸಾಹ, ಹಾಗಾಗಿ ನಾನು ಲಕ್ಕುಂಡಿಯಲ್ಲಿ ದೊರೆತಿರುವಂತಹ ಎಲ್ಲ ಐತಿಹಾಸಿಕ ಪಳೆಯುಳಿಕೆಗಳನ್ನೆಲ್ಲ ಸಂಗ್ರಹಿಸಿದ್ದೀನಿ ಮಹಾರಾಜರೇ, ತಮಗೆ ಅದನ್ನು ತೋರಿಸ ಬಯಸ್ತೀನಿ ಅಂದಾಗ ಆಯಿತು, ಅಗತ್ಯವಾಗಿ ತೋರಿಸಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಹೆಬಸೂರು ಮಾಸ್ಟರು ಮಹಾರಾಜರಿಗೆ ಏನನ್ನ ಅರ್ಪಿಸ್ತಾರೆ ಗೊತ್ತೇ? ಲಕ್ಕುಂಡಿಯಲ್ಲಿ ಇವತ್ತು ಅಷ್ಟೇ ಸೇವಂತಿಗೆ ಹೂವು ಅಂತ ಹೇಳಿದ್ರೆ ಬಹಳ ಸುಪ್ರಸಿದ್ಧ. ಆ ಸೇವಂತಿಗೆ ಹೂವಿನ ಹಾರವನ್ನು ಹೆಬಸೂರು ಮಾಸ್ಟರು ತಮ್ಮ ಮಗನೊಂದಿಗೆ ಮಹಾರಾಜರಿಗೆ ಅರ್ಪಿಸ್ತಾರೆ. ಮಹಾರಾಜರು ಅದನ್ನು ಸ್ವೀಕರಿಸಿ ತಮ್ಮ ಸೆಕ್ರೆಟರಿ ಅವ್ರ ಕೈಗೆ ಕೊಡ್ತಾರೆ. ಆ ನಂತರ ಹೆಬಸೂರು ಮಾಸ್ಟರು ಗಂಗರ ಕಾಲದ ಸುವರ್ಣ ನಾಣ್ಯವನ್ನು ಮಹಾರಾಜರಿಗೆ ಅರ್ಪಿಸ್ತಾರೆ. ಮಹಾರಾಜರೇ, ಇದು ಲಕ್ಕುಂಡಿ ನೆಲದ ಒಳಗೆ ಹುದುಗಿದ್ದಂತಹ ಅಪೂರ್ವವಾದ ಇತಿಹಾಸದ ಒಂದು ಸಾಕ್ಷಿ, ಇದನ್ನು ತಾವು ದಯಮಾಡಿ ಸ್ವೀಕರಿಸಿ ಅಂಥೇಳಿ ಮಹಾರಾಜರು ಅದನ್ನು ನೋಡಿ ಬಹಳ ಸಂತೋಷ ವ್ಯಕ್ತಪಡಿಸ್ತಾರೆ. ಆಹಾ, ಗಂಗರಸರ ಕಾಲದ ಸುವರ್ಣ ನಾಣ್ಯ ಅಂತ ಹೇಳಿಬಿಟ್ಟು. ಆಗ ಮಹಾರಾಜರು ಅದನ್ನು ನೋಡಿ ಇನ್ನೂ ಏನೇನಿದೆ ತಮ್ಮ ಬಳಿ ಅಂತ ಕೇಳ್ತಾರೆ. ಆಗ ಅವರು ಬೆಳ್ಳಿ ನಾಣ್ಯ, ತಾಮ್ರದ ನಾಣ್ಯ, ಆಮೇಲೆ ಅದರಲ್ಲಿ ಆ ತಾಮ್ರದ ನಾಣ್ಯದ ಮೇಲೆ ವಿಜಯ ಅಂತ ಹೇಳಿಬಿಟ್ಟು ಬರೆದಿರುತ್ತಂತೆ, ಆ ಒಂದು ಅಕ್ಷರ ಬರೆದಿರುತ್ತೆ ಅಂಥೇಳಿ. ಇದನ್ನು ಇವರು ನೋಟ್ ಮಾಡಿಟ್ಟಿದ್ದಾರೆ. ಯಾರು? ಹೆಬಸೂರ್ ಮಾಸ್ಟರು ನೋಟ್ ಮಾಡಿದ್ದಾರೆ. ವಿಜಯ ಅಕ್ಷರವುಳ್ಳ, ಭವಾನಿ ಚಿತ್ರವುಳ್ಳ ತಾಮ್ರದ ನಾಣ್ಯ. ಆಮೇಲೆ ಇವರು ಶಿಲ್ಪ ಮೂರ್ತಿಗಳನ್ನು ತೋರಿಸ್ತಾರೆ. ಆಮೇಲೆ ಕಲ್ಲಿನ ಮಣಿ ಆಭರಣಗಳು, ಪಚ್ಚೆಯದ್ದು, ಆಮೇಲೆ ತಾಳೆಗರಿ, ಹೀಗೆ ಸಾಕಷ್ಟು. ಆದರೆ ಇವರು ಬಳಿ ಇದಲ್ದೇ ಕಟಾರಿ, ಕತ್ತಿ ಎಲ್ಲ ಇತ್ತು. ಅದನ್ನೆಲ್ಲ ಇವರು ತೊಗೊಂಡು ಹೋಗಿರಲ್ಲ. ಕೇವಲ ವಜ್ರ ವೈಢೂರ್ಯ, ಇಂಥ ಮಣಿಗಳು, ಇಂಥವುಗಳನ್ನು ಮಾತ್ರ ತೊಗೊಂಡು ಹೋಗಿರ್ತಾರೆ. ಅದನ್ನೆಲ್ಲ ಮಹಾರಾಜರ ಎದುರಿಗೆ ಪ್ರದರ್ಶಿಸ್ತಾರೆ. ಇದು ಇಂಥ ಕಾಲದ್ದು, ಇಂಥ ರಾಜರ ಏನು ಅವರ ಒಂದು ಆಳ್ವಿಕೆಗೆ ಸಂಬಂಧಿಸಿದ್ದು ಅಂತೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅದನ್ನೆಲ್ಲ ಕೇಳಿ ತುಂಬ ಒಳ್ಳೆಯದು, ಇದನ್ನು ವೈಯಕ್ತಿಕ ಸಂಗ್ರಹದ ಬದಲಿಗೆ ಸಾರ್ವಜನಿಕವಾಗಿ ಇರಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮಹಾರಾಜರು ಏನು ಹೇಳಿದರು ಆಗ ಅಂತ ಹೇಳಿ ಅವರು ಮಹಾರಾಜರ ಒಂದು ಕೈ ಬರಹದಲ್ಲಿ ಲಕ್ಕುಂಡಿಯಲ್ಲಿ ಅಂತ ಹೇಳಿದ್ರೆ, ಇದನ್ನು ನಾನು ಲಕ್ಕುಂಡಿಗೆ ಇವಾಗ ಬರ್ತೀನಿ ನೆಕ್ಸ್ಟ್. ಇದು ಹಿಂದಿನ ದಿನ ಆದಂತಹ ಗದಗ್ನಲ್ಲಿ ಅಂದರೆ ಹುಲಕೋಟೆಯಲ್ಲಿ ನಡೆದಂತಹ ಪ್ರಸಂಗ. ಹುಲಕೋಟೆ ಪ್ರಸಂಗದ ನಂತರ ಇವ್ರನ್ನ ಇದು ರಾತ್ರಿ 7 ಗಂಟೆನಲ್ಲಿ ಇವರು ಭೇಟಿಯಾಗಿರ್ತಾರೆ. ಆಯಿತು ಅಂಥೇಳಿ ನಮಸ್ಕರಿಸಿ ಇವರು ಬೀಳ್ಕೊಡ್ತಾರೆ. ಆಮೇಲೆ ಇವರು ಬಂದುಬಿಡ್ತಾರೆ, ಅಪ್ಪ ಮಗ ಇಬ್ಬರೂ ವಾಪಸ್ ಲಕ್ಕುಂಡಿಗೆ ಬಂದುಬಿಡ್ತಾರೆ, ಹೆಬ್ಸೂರ್ ಮಾಸ್ಟ್ರು ಮತ್ತು ಅವ್ರ ಮಗ. ಮರುದಿನ ಏನಾಯಿತು, ಇದ್ದಕ್ಕಿದ್ದಂಗೆ ಹೆಬ್ಸೂರ್ ಮಾಸ್ಟ್ರಿಗೆ ಮತ್ತೆ ತಹಸೀಲ್ದಾರಿಂದ ಫೋನ್ ಬಂತು. ಏನಂದರೆ, ತಾವು ಕೂಡಲೇ ಹೊರಟು ಬನ್ನಿ ಈಗಲೇ ಹುಲಕೋಟೆಗೆ ಅಂತ. ಹುಲಕೋಟೆಗೆ ಹೋದರೆ ಏನಪ್ಪ ಅಂತ ಹೇಳಿದ್ರೆ, ಮಹಾರಾಜರು ಈಗ ಲಕ್ಕುಂಡಿಗೆ ಬರೋದಕ್ಕೆ ಸಿದ್ಧವಾಗಿದ್ದಾರೆ, ಅವ್ರಿಗೆ ಇವಾಗ ಲಕ್ಕುಂಡಿ ನೋಡಲೇಬೇಕಂತ. ಯಾಕೆ ಅಂತ ಹೇಳಿದ್ರೆ, ಹೆಬಸೂರ್ ಮಾಸ್ಟ್ರು ತೋರಿಸಿದಂತಹ ಚಿತ್ರಗಳು ಮತ್ತು ತಾವು ಬರೆದಿರೋ ಲೇಖನ ಇವನ್ನೆಲ್ಲ ತೋರಿಸಿರ್ತಾರೆ. ಅದರಲ್ಲಿ ಒಂದು ಚಿತ್ರ ಕಾಶಿ ವಿಶ್ವೇಶ್ವರನ ದೇವಸ್ಥಾನದ್ದು. ಅದನ್ನು ನೋಡಿದವ್ರೆ ಮಹಾರಾಜರು, ಇದು ಎಲ್ಲಿದು ಅಂತ ಕೇಳ್ತಾರೆ. ಇದು ಲಕ್ಕುಂಡಿದು ಮಹಾರಾಜರೇ ಅಂತ ಹೇಳ್ತಾರೆ. ಹಾಗಾದರೆ ನಾನು ಲಕ್ಕುಂಡಿ ನೋಡಲೇಬೇಕು, ಏನು ಈ ಶಿಲ್ಪಕಲಾ ವೈಭವ, ಇದನ್ನೆಲ್ಲ ನಾನು ನೋಡಲೇಬೇಕು ಅಂತ ಹೇಳ್ತಾರೆ. ಅದು ಅವಾಗ ಹೇಳಿರಲ್ಲ, ಇವ್ರ ಮುಂದೆ ಹೇಳಿರಲ್ಲ, KH ಪಾಟೀಲ್ರ ಬಳಿ ಹೇಳಿರ್ತಾರೆ ಅದನ್ನು. ಆಯಿತು ಅಂಥೇಳಿ ಮರುದಿನ ಎಲ್ಲ ಸಿದ್ಧತೆ ನಡೆಯುತ್ತೆ.
ಹೆಬಸೂರ್ ಮಾಸ್ಟರ್ನ ರಕ್ಷಣಾ ಸಿಬ್ಬಂದಿ ಭದ್ರತಾ ಸಿಬ್ಬಂದಿಗಳ ವಾಹನದಲ್ಲಿ ಕೂರಿಸ್ಕೊಂಡು ಲಕ್ಕುಂಡಿಗೆ ಬರ್ತಾರೆ. ಹೆಬಸೂರ್ ಮಾಸ್ಟ್ರು ಮುಂಜಾಗ್ರತಾ ಕ್ರಮವಾಗಿ ಫಸ್ಟೇ ಊರಿನ ಮುಖಂಡರಿಗೆ ಫೋನ್ ಮಾಡಿ ತಿಳಿಸಿರ್ತಾರೆ. ಮತ್ತು ಹೆಣ್ಮಕ್ಳಿಗೆ ಹೇಳಿ ಮಹಾರಾಜರು ಬರ್ತಿದ್ದಾರೆ, ಆರತಿ ಎತ್ತಬೇಕು ಅವರಿಗೆ ಅಂಥೇಳಿ. ಹಾಗಾಗಿ ಲಕ್ಕುಂಡಿಗೆ ಮಹಾರಾಜರ ಪ್ರವೇಶವಾದಾಗ ಜಿನ ದೇವಾಲಯದ ಬಳಿ ಮಹಾರಾಜರನ್ನು 4 ಮಂದಿ ಹೆಣ್ಣು ಮಕ್ಕಳು ಆರತಿ ಎತ್ತಿ ಆರತಿ ಬೆಳಗಿ ಸ್ವಾಗತಿಸ್ತಾರೆ. ಆ ನಂತರ ಅವರು ಒಂದೊಂದೇ ದೇವಾಲಯಗಳನ್ನು ದರ್ಶಿಸ್ಕೊಂಡು ಬರ್ತಾರೆ. ಒಟ್ಟು 2 ಗಂಟೆಗಳ ಕಾಲ ಅವರು ಲಕ್ಕುಂಡಿಯಲ್ಲಿದ್ದಂತಹ ನಮ್ಮ ಕನ್ನಡ ಮಣ್ಣಿನ ಇತಿಹಾಸದ ಒಂದು ಪಳೆಯುಳಿಕೆಗಳು ಮತ್ತು ಸ್ಮಾರಕಗಳು ಮತ್ತು ಸಾಕ್ಷಿ ಕಲ್ಲುಗಳನ್ನು ಕಣ್ತುಂಬ್ಕೋತಾರೆ. ತದನಂತರ ಅವರು ಎಲ್ಲಿಗೆ ಬರ್ತಾರೆ? ಗದುಗಿಗೆ ಬರ್ತಾರೆ. ಅಲ್ಲಿ ಒಂದು ಸಾರ್ವಜನಿಕ ಸಮಾರಂಭ ಇರುತ್ತೆ. ಅದಕ್ಕಿಂತ ಮೊದಲು ಮಹಾರಾಜರು ಲಕ್ಕುಂಡಿಯಲ್ಲಿ ತಾವು ನೋಡಿದ ಒಂದು ಶಿಲ್ಪಕಲಾ ವೈಭವ, ಲಕ್ಕುಂಡಿಯ ಒಂದು ಶಿಲ್ಪಕಲಾ ವೈಭವದ ಬಗ್ಗೆ ಮತ್ತು ಆ ಮಣ್ಣಿನ ಗುಣದ ಬಗ್ಗೆ ಒಂದು ಟಿಪ್ಪಣಿ ಬರೀತಾರೆ ಒಂದು ಪುಸ್ತಕದಲ್ಲಿ. ಅದನ್ನು ಹೆಬಸೂರ್ ಮಾಸ್ಟ್ರೇ ಬರೆಸ್ಕೊಳ್ತಾರೆ. ಅವರು ಏನು ಬರೆದಿದ್ದಾರೆ ಅಂತ ನೋಡೋಣ ಬನ್ನಿ. ಮಹಾರಾಜರ ಸ್ವಹಸ್ತಾಕ್ಷರದಲ್ಲಿ ಈ ಟಿಪ್ಪಣಿ ಇದೆ. ತಾವೆಲ್ಲರೂ ನೋಡೋದು ಕುತೂಹಲ ಭರಿತರಾಗಿರ್ತೀರಿ. ಖಂಡಿತ ಇದನ್ನು ತಮಗೆ ತೋರಿಸ್ತೀನಿ. ಲಕ್ಕುಂಡಿಯ ಅವಶೇಷಗಳು ಗಮನಾರ್ಹವಾಗಿರುವುದಲ್ಲದೆ ಅವುಗಳ ವಿಷಯವನ್ನು ಹೆಚ್ಚಾಗಿ ತಿಳಿಯಲು ನಮ್ಮಲ್ಲಿ ಕುತೂಹಲವನ್ನುಂಟು ಮಾಡಿದೆ. ಪಂಚಮುಖಿ ಗಣಪತಿಯ ವಿಗ್ರಹಗಳು ಸಾಮಾನ್ಯವಾಗಿ ಉತ್ತರ ಭಾರತದ ಕಾಶಿ ಮತ್ತು ಒಡಿಶಾ ದೇಶಗಳಲ್ಲಿ ಕಾಣಬರುವುವು. ಇಲ್ಲಿ ದೊರೆತಿರುವುದು ಪಂಚಮುಖಿ ಗಣಪತಿಯು ಈ ದೃಷ್ಟಿಯಿಂದ ವಿಶೇಷವೇ. ಈಗ ವೈಯಕ್ತಿಕವಾಗಿ ಹೊಂದಿರುವ ಇವುಗಳನ್ನು ಪುರಜನರ ಅವಗಾಹನೆಗೆ ತರುವುದು, ಸಕಲ ಜನರ ಅವಗಾಹನೆಗೆ ತರುವುದು ಲೇಸೆಂದು ಅಭಿಪ್ರಾಯ ಪಡುತ್ತೇವೆ. ಶ್ರೀ ಜಯಚಾಮರಾಜ ಒಡೆಯರ್, ಮೈಸೂರು ಮಹಾರಾಜರು, 3/11/1973. ಮಹಾರಾಜರು ತಮ್ಮ ಸ್ವಹಸ್ತಾಕ್ಷರವನ್ನು ಇದರಲ್ಲಿ ಹಾಕಿದ್ದಾರೆ. ನಮಗೆ ನೋಡೋದಕ್ಕೆ ಬಹಳ ಒಂಥರ ಆನಂದ ಅಂತ ಅನಿಸುತ್ತೆ. ಇತಿಹಾಸ ಹೇಗೆ ಅಕ್ಷರಗಳಲ್ಲಿ ಒಂದು ಹಾಳೆಯ ಮೇಲೆ ಅಡಕವಾಗಿದೆ ಅಂತ ಹೇಳಿಬಿಟ್ಟು. ಈಗ ನಾವು ಮತ್ತೆ ಹೆಬಸೂರು ಮೇಸ್ಟರ ಟಿಪ್ಪಣಿಯ ಬಗ್ಗೆ ಕಣ್ಣು ಹಾಯಿಸೋಣ. ಅಂತ ಹೇಳಿದ್ರೆ ಮಹಾರಾಜರು ಸಾರ್ವಜನಿಕ ಸಮಾರಂಭದಲ್ಲಿ ಏನು ಮಾತುಗಳನ್ನಾಡಿದ್ರು ಅಂತ ಹೆಬಸೂರು ಮಾಸ್ಟ್ರು ತಮ್ಮ ಟಿಪ್ಪಣಿಯಲ್ಲಿ ದಾಖಲು ಮಾಡಿಟ್ಟಿದ್ದಾರೆ. ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಸಂದರ್ಶನ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಅದನ್ನು ಈಗಾಗಲೇ ನಾನು ತಮ್ಮ ಗಮನಕ್ಕೆ ತಂದೆ. 3/11/73 ಲಕ್ಕುಂಡಿಗೆ ಅಭಿಮಾನದಿಂದ ಬಂದು ಮಧ್ಯಾಹ್ನ 10ರಿಂದ 12ರವರೆಗೆ ಸಂದರ್ಶನ ಕೊಟ್ಟು ಹೋದರು. ಅಂದೇ ಗದಗ ಸ್ಥಳದಲ್ಲಿ 30,000 ಜನರ ವೈಭವದಲ್ಲಿ ಶ್ರೀಮನ್ ಮಹಾರಾಜರು ನನಗೆ ಲಕ್ಕುಂಡಿಯವರು ಒಬ್ಬರು ನಾಣ್ಯ ಕಾಣಿಕೆಯನ್ನು ಕೊಟ್ಟು ಅಂತ ಹೇಳಿದ್ರೆ ಮಾಸ್ತರ ಹೆಸರು ನೆನಪಿರಲ್ಲ ಅಂತ ಅವರು ಇಲ್ಲಿ ಹೇಳ್ತಾರೆ. ಅನೇಕ ಪ್ರಾಚೀನ ವಸ್ತುಗಳ ವಿಶೇಷತೆಗಳನ್ನು ತೋರಿಸಿ ಸಂತೋಷಪಡಿಸಿದ್ದಾರೆ. ಹಾಗೂ ಲಕ್ಕುಂಡಿಯ ಸಂದರ್ಶನದಿಂದ ನನಗೆ ಬಹಳ ಸಂತೋಷವಾಗಿದೆ. ಈ ಸ್ಥಳ ಕುರಿತಂತೆ ಸಂಶೋಧನೆ ಆಗಲೇಬೇಕು. ಮಹಾರಾಜರು 1973ರಲ್ಲೇ ಹೇಳ್ತಾರೆ ಲಕ್ಕುಂಡಿ ಕುರಿತಂತೆ ಸಂಶೋಧನೆ ಆಗಲೇಬೇಕು ಅಂತ ಹೇಳಿಬಿಟ್ಟು ಈ ಕಾರ್ಯಕ್ಕೆ ಪ್ರೋತ್ಸಾಹ ಕೊಡಬೇಕು ಎಂದು ವರ್ಣಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಕೂಡಲೇ ತಿಳಿಸಿ ಸಂಶೋಧನೆಗಳನ್ನು ಕೈಗೊಂಡು ಪ್ರೋತ್ಸಾಹ ನೀಡಬೇಕು. ಈ ಸ್ಥಳದಲ್ಲಿ ಒಂದು ಪ್ರಾಚ್ಯವಸ್ತು ಸಂಗ್ರಹಾಲಯವೂ ಬರಬೇಕು. ಇದು ಸ್ತುತ್ಯರ್ಹವಾಗಿದೆ ಅಂಥೇಳಿ ಹೇಳಿಕೆ ಕೊಟ್ಟರು ಅಂಥೇಳಿ ದ ಕ್ರೂ ಹೆಬಸೂರ ಅಂಥೇಳಿ ಇವರು ತಮ್ಮ ಒಂದು ಸಹಿ ಇರುವಂತಹ ಒಂದು ಟಿಪ್ಪಣಿಯನ್ನು ಬರೆದಿದ್ದಾರೆ. ಇದು ಎಲ್ಲ ನಡೆದಿದ್ದು ಇಂದಿರಾ ಗಾಂಧಿ ಪ್ರಧಾನಿಯವರಾಗಿದ್ರಲ್ವ, ಅವರ ಗಮನಕ್ಕೆ ದ ಕ್ರೂ ಹೆಬಸೂರ ಮಾಸ್ತರು ಈ ಲಕ್ಕುಂಡಿಯ ವಿಷಯವನ್ನು ಗಮನಕ್ಕೆ ತರುವ ಮೊದಲೇ ಮೈಸೂರು ಮಹಾರಾಜರು ತಾವು ಕಾಲವಾಗುವ ಕೆಲವೇ ದಿನಗಳ ಮುಂಚೆ ಲಕ್ಕುಂಡಿಗೆ ಭೇಟಿ ನೀಡಿ ಲಕ್ಕುಂಡಿಯ ಇತಿಹಾಸವನ್ನು ಕಣ್ತುಂಬಿಕೊಂಡು ಬಂದಿದ್ದರು ಅಂತನ್ನೋದು ನಮಗೆ ನಿಜವಾಗಿಯೂ ಆಶ್ಚರ್ಯ ಮತ್ತು ಕುತೂಹಲ ಮತ್ತು ಒಂಥರ ಧನ್ಯ ಅಂತ ಅನಿಸುತ್ತೆ. ರೋಮಾಂಚನಗೊಳಿಸುವಂತಹ ಇತಿಹಾಸದ ಪುಟ ಇದು. ನಮಗೆ ಗೊತ್ತೇ ಇರಲಿಲ್ಲ ಮೈಸೂರು ಮಹಾರಾಜರು ಲಕ್ಕುಂಡಿಗೆ ಭೇಟಿ ಕೊಟ್ಟಿದ್ರು ಅಂತ ಹೇಳಿಬಿಟ್ಟು. ಈಗ ನೋಡಿದ್ರೆ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ, ಎಡೆಬಿಡದೆ ನಡೀತಾ ಇದೆ. ಸಾಕಷ್ಟು ಇವಾಗ ತಮಗೇ ಗೊತ್ತು ಅಲ್ಲಿ ಏನೇನು ದೊರೆತಿದೆ ಅಂಥೇಳಿ. ಕೊನೆಗೆ ಜೀವಂತ ಹಾವು ಕೂಡ ಗರ್ಭದಿಂದ ಹೊರಗಡೆ ಬಂದಿದೆ. ಅಂದರೆ ಮಣ್ಣಿನ ಒಂದು
ಇದರಿಂದ ಹೊರಗಡೆ ಬಂದಿದೆ, ಗುಡ್ಡದಿಂದ ಹೊರಗಡೆ ಬಂದಿದೆ. ಇವನ್ನೆಲ್ಲ ನೋಡಿದ್ರೆ ಲಕ್ಕುಂಡಿಯ ಭೂಮಿ ಒಳಗೆ ಇತಿಹಾಸ ಇನ್ನೂ ಎಷ್ಟು ಆಳವಾಗಿ ಬೇರೂರಿದೆಯೋ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಮಹಾರಾಜರ ಈ ಒಂದು ಭೇಟಿ ಯಾಕೆ ಕುತೂಹಲ ಅಂತ ಹೇಳಿದ್ರೆ, ಮಹಾರಾಜರು ಇಲ್ಲಿಗೆ ಬಂದಿದ್ದು ನವೆಂಬರ್ 1973. ಅವರು ಕಾಲವಾಗಿದ್ದು 74ರ ಸೆಪ್ಟೆಂಬರಲ್ಲಿ, ಅಂದರೆ ಕೆಲವೇ ದಿನಗಳಿಗೆ ಮೊದಲು, ಕೆಲವೇ ತಿಂಗಳುಗಳಿಗೆ ಮೊದಲು ಮಹಾರಾಜರು ಅವರಿಗೆ ಆ ಒಂದು ನವೆಂಬರ್ 1ರ ನಾಮಕರಣ, ಕರ್ನಾಟಕ ನಾಮಕರಣ ಸಂದರ್ಭದಲ್ಲಿ ಅವರಿಗೆ ಆ್ಯಕ್ಚುಲಿ ಬೇರೆಯವರ ಸಹಾಯದಿಂದ ಪಂಪಾಪತಿಯ ದರ್ಶನಕ್ಕೆ ಮೆಟ್ಟಿಲುಗಳನ್ನು ಹತ್ತಿದರು ಅಂತ ಹೇಳಿಬಿಟ್ಟು ದಾಖಲಾಗಿದೆ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರ ಆರೋಗ್ಯ ಹೇಗಿತ್ತು ಅಂಥೇಳಿ ನಾವು ಒಂದು ಅಂದಾಜು ಮಾಡ್ಬೋದು. ಅಂಥವರು ಅಂತಹ ಒಂದು ಸ್ಥಿತಿಯಲ್ಲಿ, ದೈಹಿಕ ಸ್ಥಿತಿಯಲ್ಲಿದ್ದರೂ ಕೂಡ ಅವ್ಯಾವನ್ನೂ ಲೆಕ್ಕಿಸದೆ ಇತಿಹಾಸವನ್ನು ನಾನು ಅರಿಯಬೇಕು, ಲಕ್ಕುಂಡಿಯನ್ನು ನಾನು ಕಣ್ಣಾರ ನೋಡಬೇಕು, ಅಲ್ಲಿಯ ದೇವಾಲಯಗಳ ಶಿಲ್ಪಕಲಾ ವೈಭವವನ್ನು ಕಣ್ತುಂಬಿಸ್ಕೊಳ್ಬೇಕು ಅಂಥೇಳಿ ಅವರು ಹುಲಕೋಟಿಯಿಂದ ಲಕ್ಕುಂಡಿಗೆ ಬಂದ್ರಲ್ಲ, ಅದು ನಿಜವಾಗಿಯೂ ಬಹಳ ಒಂದು ಸಂತೋಷದ ಸಂಗತಿ. ನೋಡಿ, ಯಾರಿಗೆ ಮಹಾರಾಜರಾದವರಿಗೆ ಇಷ್ಟೆಲ್ಲ ಇರಬೇಕು ಅಂಥೇಳಿ ಏನೂ ಇಲ್ಲ. ಕುತೂಹಲ ಇರ್ಬೋದು, ಆಸ್ಥೆ, ನಮ್ಮ ಒಂದು ಮಣ್ಣಿನ ಬಗ್ಗೆ, ಮಣ್ಣಿನ ಇತಿಹಾಸದ ಬಗ್ಗೆ ಅವರು ಖುದ್ದು ಬರ್ತಾರೆ, ಬಂದು ಅದನ್ನೆಲ್ಲ ಸಂದರ್ಶಿಸಿ ಒಂದು ಟಿಪ್ಪಣಿಯನ್ನು ಬರೆದು ಹೋಗಿದ್ದಾರೆ. ಅದಾದ ಕೆಲವು ತಿಂಗಳ ನಂತರ ಅವರು ಕಾಲವಾದರು, ಅವರು ನಮ್ಮನ್ನೆಲ್ಲ ಅಗಲಿದ್ರು ಅಂತ ಹೇಳಲಿಕ್ಕೆ ದುಃಖವಾಗುತ್ತೆ. ಆದರೂ ಕೂಡ ಇಲ್ಲಿ ಲಕ್ಕುಂಡಿ ಹಾಗೂ ಮೈಸೂರು ಮಹಾರಾಜರ ನಡುವೆ ಒಂದು ಸಂಬಂಧ ಏರ್ಪಟ್ಟಿತ್ತು ಅಂಥೇಳಿ ನಾನು ಈ ಒಂದು ವಿಷಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ತೀರ್ಮಾನಿಸಿ ಸೂಕ್ತ ದಾಖಲೆಗಳೊಂದಿಗೆ ಇವತ್ತು ಪ್ರಸ್ತುತಪಡಿಸಿದ್ದೀನಿ. ಈ ಸಂಚಿಕೆ ತಮಗೆ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ. ಮುಂದೆ ಇದೇ ರೀತಿಯ ಇನ್ನೊಂದು ಗಹನವಾದ ಹಾಗೂ ಆಸಕ್ತಿಭರಿತ ವಿಷಯದೊಂದಿಗೆ ತಮ್ಮ ಮುಂದೆ ಹಾಜರಿರ್ತೀನಿ. ನಮಸ್ಕಾರ.